ಮೊನ್ನೆ ನಮ್ಮ ಮನೆ ಹತ್ತಿರ ಇರೋ ತರಕಾರಿ ಮಾರ್ಕೆಟ್ಗೆ ಹೋಗಿದ್ದೆ. ಅಲ್ಲಿ ಇದನ್ನು ನೋಡಿದ ತಕ್ಷಣ ತುಂಬ ಖುಷಿ ಆಗೋಯ್ತು. ಏನಿದು ಅಂತೀರಾ? ಕವಳಿಕಾಯಿ ರೀ. ನಾವು ಸ್ಕೂಲ್ಗೆ ಹೋಗೋವಾಗ ತಿಂತಿದ್ವಲ್ಲ, ನೆನಪಿದೆಯಾ? ಯಾರಿಗಾದರೂ 90s ಕಿಡ್ಸ್ ಇದ್ದರೆ ಅವ್ರಿಗೆ ಜ್ಞಾಪಕ ಇರುತ್ತೆ. ಸ್ಕೂಲ್ ಹತ್ರ 10 ಪೈಸೆಗೆ 2 ಮಾರ್ತಿದ್ರು ಗೊತ್ತಾ? ಉಪ್ಪು ಖಾರ ಹಚ್ಕೊಂಡು ತಿಂತಾ ಇದ್ವಿ ಕವಳಿಕಾಯಿ. ಅದು ಇದು ಕವಳಿಕಾಯಿ. ಬಾಯಲ್ಲೇ ನೀರು ಬರ್ತಾಯಿದೆ ಅಲ್ವಾ ಮಾತಾಡೋವಾಗ್ಲೇ. ಹಲೋ ಸ್ನೇಹಿತರೆ, ನಾನು ನಿಮ್ಮ ಚಿತ್ರಾಸ್ ಕಿಚನಿಂದ. ನೋಡಿ, ಇದು ಮೊನ್ನೆ ನಮ್ಮ ಮನೆ ಹತ್ರ ಮಾರ್ಕೆಟ್ಗೆ ಹೋದಾಗ ತರಕಾರಿ ಅಂಗಡಿನಲ್ಲಿ ಇಟ್ಟಿದ್ದರು. ಸೊ ಇದನ್ನು ಕೇಳಿದ್ದಕ್ಕೆ 50 ರೂಪಾಯಿಗೆ 1/4 kg ಅಂತ ಹೇಳಿದ್ರು. 200 ರೂಪಾಯಿ kg. ನಾವು 10 ಪೈಸೆಗೆ 2 ತಿಂತಿದ್ವಿ, ಜ್ಞಾಪಕ ಇದೆಯಾ? ಯಾರಿಗಾದರೂ ಜ್ಞಾಪಕ ಇದ್ದರೆ ಕಮೆಂಟ್ ಮಾಡಿ. ನೀವು ಸ್ಕೂಲ್ಗೆ ಹೋಗೋವಾಗ ಯಾರು ತಿಂದಿದ್ರಿ? ಇದು ಹಣ್ಣು, ಕವಳಿ ಹಣ್ಣು. ಇದು ಕೆಂಪಗಾಗಿ ಆಮೇಲೆ ಕರಗಾಗುತ್ತೆ ನೋಡಿ. ಇದು ಕವಳಿ ಹಣ್ಣು. ಇದು ಸಿಹಿ ಇರುತ್ತೆ, ಮತ್ತು ಇದರದ್ದು ರಸ ಎಲ್ಲ ಬಿಟ್ಕೊಂಡು ಅದ್ರ ಮೇಲೆ ಮೆತ್ಕೊಂಡಿರುತ್ತೆ, ಮಾವಿನಕಾಯಿ ರಸ ಥರ. ನೆನಪಿದೆಯಾ? ನೋಡಿ, ಇದು ಕವಳಿ ಹಣ್ಣು, ಅದು ಕವಳಿಕಾಯಿ. ಕವಳಿಕಾಯಿನ ಉಪ್ಪಿನಕಾಯಿನೂ ಹಾಕ್ತಿದ್ರು. ನಾವಂತೂ ಬರೀ ಬಾಯಲ್ಲಿ ಹಾಗೆ ತಿಂತಾಯಿದ್ವಿ, ಜ್ಞಾಪಕ ಇದೆಯಾ? ಮಾವಿನಕಾಯಿ, ಕವಳಿಕಾಯಿ, ನೆಲ್ಲಿಕಾಯಿ ಅಂದ್ಕೊಂಡು ಉಪ್ಪು ಖಾರ ಹಚ್ಕೊಂಡು ತಿಂತಾ ಇದ್ವಿ. ಇದು ಕವಳಿ ಹಣ್ಣು, ಹಾಗೆ ತಿಂತಾಯಿದ್ವಿ. ನೆನಪಿದೆಯಾ? ನನಗೆ ಸಿಗ್ತಾರಲ್ಲ ತಗೊಂಡು ಬಂದೆ. ಬಟ್ ಇಷ್ಟೊಂದು ತಿನ್ನೋಕ್ಕಾಗಲ್ಲ ಇವಾಗ ಹುಳಿನ. ಮೊದಲು ಎಷ್ಟು ಹುಳಿ ತಿಂತಾಯಿದ್ವಿ ನಾವು ಸ್ಕೂಲ್ಗೆ ಹೋಗೋವಾಗ. ಈಗ ಇದನ್ನು ತಂದೆ ಆಸೆಪಟ್ಟು, ಇಷ್ಟಿದೆ ಇದನ್ನು ತಿನ್ನೋಕ್ಕಾಗಿಲ್ಲ ನನ್ನ ಕೈಲಿ. ಒಂದು 2-3 ತಿಂದೆ, ಅಷ್ಟಕ್ಕೆ ಸಾಕಾಯಿತು. ಉಪ್ಪು ಹಚ್ಕೊಂಡು ತಿಂದೆ, ಉಪ್ಪು ಖಾರ ಹಚ್ಕೊಂಡು ತಿಂದೆ. ಹುಳಿ ತಿನ್ನೋಕ್ಕಾಗಿಲ್ಲ, ಹಲ್ಲೆಲ್ಲ ಜುಮ್ ಅನ್ನತ್ತಲ್ವಾ. ಸೊ ಏನು ಮಾಡೋದು ಇದನ್ನ ಅಂದ್ಕೊಂಡೆ. ಆಮೇಲೆ ಉಪ್ಪಿನಕಾಯಿ ಹಾಕೋದಂತೂ ಗೊತ್ತಿದ್ದೇ ಇತ್ತು. ನನ್ನ ಪಿಕಲ್ ನೇಷನ್ಗೆ ಇದು ಒಂದು ರೆಸಿಪಿ ಸೇರೇ ಬಿಡಲಿ ಅಂತ ಇದನ್ನೊಂದು ಉಪ್ಪಿನಕಾಯಿ ಮಾಡೇ ಬಿಟ್ಟೆ. ಸ್ವಲ್ಪ ಸೂಪರಾಗಿರೋಂಥ ಉಪ್ಪಿನಕಾಯಿ ಒಂದು ರೆಡಿ ಆಯಿತು. ಚಿಕ್ಕ ಬಾಟ್ಲಲ್ಲಿ ರೆಡಿ ಆಯಿತು. ನಾನೇನು ಮಾಡಿದೆ ಅಂದರೆ, ಇದನ್ನು ಇಡೀದು ಕವಳಿಕಾಯಿ ಹಾಕ್ಬಿಟ್ರೆ ಕಳಿಯೋಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಚೆನ್ನಾಗಿ ಫಸ್ಟು ತೊಳೆದ್ಬಿಟ್ಟು ರಾತ್ರಿ ಒಂದು ಕಿಚನ್ ಟವಲ್ ಮೇಲೆ ಒಣಗಾಕಿದ್ದೆ. ಒಂದು ಚೆನ್ನಾಗಿರೋ ಒಣಗಿರೋ ಬಟ್ಟೆ ಮೇಲೆ ಹೆಚ್ಚಿಟ್ಕೋತಾ ಇದ್ದೀನಿ. ಹಣ್ಣೆಲ್ಲ ಆರಿಸಿ ತೆಗೆದುಬಿಡ್ತೀನಿ. ಇದನ್ನು ಹೆಚ್ಚಿದ್ರೆ ಬೇಗ ಹುಳಿ ಬಿಟ್ಕೊಳ್ಳುತ್ತೆ. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಏನು ಜಾಸ್ತಿ ಇಲ್ಲ. ಇದ್ರ ಜೊತೆಗೆ ಸ್ವಲ್ಪ ವಿನಿಗರ್ ಸೇರಿಸ್ಕೊಂಡ್ರೆ ಕೆಡೋದಿಲ್ಲ ಉಪ್ಪಿನಕಾಯಿ. ಒಂದು ಟೇಬಲ್ ಸ್ಪೂನಷ್ಟು ವಿನಿಗರ್ ಹಾಕ್ಕೊಂಡ್ರೆ ಸಾಕು, ಚೆನ್ನಾಗಿರುತ್ತೆ. ನನ್ನ ಪಿಕಲ್ ನೇಷನ್ಗೆ ಹೊಸ ಸೇರ್ಪಡೆ ಅಂತಲೂ ಹೇಳ್ಬೋದು. ಇಷ್ಟು ದಿವಸ ನನಗೆ ಸಿಕ್ಕಿರಲಿಲ್ಲ. ಮೋಸ್ಟ್ಲಿ ನಾನು ಹೋದಾಗ ಅದು ಸೀಸನ್ ಇರ್ತಿರ್ಲಿಲ್ವೋ ಏನೋ. ನಾನು ಹೋಗೋದು ಕಡಿಮೆ ಹೊರಗಡೆ. ಸೊ ಇವಾಗ ಹೋದಾಗ ಸಿಕ್ತಲ್ವಾ, ಖುಷಿಯಾಗೋಯ್ತು. ತೊಗೊಂಡು ಬಂದುಬಿಟ್ಟೆ. ಬರೀ ತಂದಿದ್ದು ಉಪ್ಪಿನಕಾಯಿಗಂತಲ್ಲ, ತಿನ್ನೋಣ ಅಂತಲೇ ತಂದಿದ್ದು. ಬಟ್ ಇಷ್ಟೊಂದು ಹುಳಿ, ಇವಾಗ ಎಷ್ಟು ಹುಳಿ ಇದೆ ಅಂದರೆ ತಿನ್ನೋಕ್ಕಾಗಲಿಲ್ಲ. ಸೊ ಇವಾಗ ನಾನು ಅದನ್ನೇನು ಚಿಕ್ಕದಾಗಿ ಮಾಡಲಿಲ್ಲ, ಒಂದು ಅರ್ಧ ಭಾಗ ಮಾಡಿದೆ ಅಷ್ಟೇ. ಒಂದರಲ್ಲಿ 2 ಭಾಗ ಮಾಡಿದೆ. ತುಂಬ ಚಿಕ್ಕದೇನು ಮಾಡಿಲ್ಲ. ಮಾಡಿದರೂ ಬರ್ತಿತ್ತೇನೋ, ನಾನು 2 ಭಾಗ ಮಾಡಿದೆ. ಆ ಮಧ್ಯದ ಬೀಜ ಸ್ವಲ್ಪ ಕಸರೆ ಇರುತ್ತೆ. ಕೈಯಲ್ಲಿ ಉಪ್ಪು ಹಾಕೋಣ ಅಂತ ನೋಡಿದೆ, ಬಟ್ ಗೊತ್ತಾಗಲ್ಲ ಅಂದ್ಬಿಟ್ಟು 2 ಸ್ಪೂನಲ್ಲಿ, ಟೇಬಲ್ ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನು ನಾನು ಕಲ್ಲುಪ್ಪು ಬಳಸ್ತಾಯಿದ್ದೀನಿ. ಇಲ್ಲಿ ಉಪ್ಪಿನಕಾಯಿಗೆ ಯಾವಾಗಲೂ ನಾನು ಕಲ್ಲುಪ್ಪು ಬಳಸ್ತೀನಿ. ಒಂದೊಂದು ರೆಸಿಪಿನಲ್ಲಿ ಸಣ್ಣುಪ್ಪು ಬಳಸಿದ್ದೀನಿ. ಹುಳಿ ಜಾಸ್ತಿ ಇದೆ, ಉಪ್ಪು ಸರಿಯಾಗಿ ಹಿಡಿಯುತ್ತೆ. ಕರೆಕ್ಟಾಗಿ 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಇವಾಗ ಮಿಕ್ಸಿ ಜಾರ್ಗೆ ನಾನು ಮೆಂತ್ಯ ಕಾಳು ಒಂದು ಅರ್ಧ ಟೇಬಲ್ ಸ್ಪೂನ್, ಅಂದರೆ ಅರ್ಧ ಟೇಬಲ್ ಸ್ಪೂನ್, 1 ಟೀ ಸ್ಪೂನ್ ಅಂದ್ಕೊಳ್ಳಿ. ಮತ್ತು 2 ಸ್ಪೂನು ಸಾಸಿವೆ ಹಾಕ್ಕೋತಾ ಇದ್ದೀನಿ. ಯಾವುದೂ ಹುರಿಲಿಲ್ಲ, ಹಾಗೆ ಹಾಕ್ಕೊಂಡೆ. ಒಂದು ಸ್ವಲ್ಪ ಹಿಂಗೆ ಹಾಕೋತೀನಿ, ಅದಕ್ಕೇನೆ ಇಂಗು ಮತ್ತು ಖಾರದ ಪುಡಿ. ಇದಕ್ಕೆ ಕವಳಿಕಾಯಿ ಮೇಲೆ ಹಾಕ್ಕೊಂಬಿಡ್ತೀನಿ ಖಾರದ ಪುಡಿನ. ಮಿಕ್ಸಿಗೆ ಏನು ಹಾಕಲ್ಲ, ಖಾರ ಎದ್ಬಿಡುತ್ತೆ ಮಿಕ್ಸಿಗೆ ಹಾಕೋವಾಗ. ಒಂದು 2 ಸ್ಪೂನು, 1.5 ಸ್ಪೂನಷ್ಟು ಖಾರ ಹಾಕ್ಕೊಂಡಿದ್ದೀನಿ. ಕಲರ್ ಕೂಡ ಚೆನ್ನಾಗಿದೆ. ಮತ್ತು ಹಿಂಗೆ ಹಾಕ್ಕೋತೀನಿ. ಇದನ್ನು ಇದಕ್ಕೆ ಕವಳಿಕಾಯಿ ಮೇಲೇ ಹಾಕ್ಕೊಂಡಿದ್ದೀನಿ. ಇದನ್ನು ಪುಡಿ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ತೀನಿ. ನೋಡಿ, ಪುಡಿ ಮಾಡಿ ಆಯಿತು. ತರಿಯಾಗಿ ಮಾಡಿದ್ದೀನಿ, ತುಂಬ ನುಣ್ಣಗೆ ಮಾಡಿಲ್ಲ. ತರಿಯಾಗಿ ಮಾಡಿದ್ರೆ ಒಂಥರ ಬರುತ್ತೆ, ನುಣ್ಣಗೆ ಮಾಡಿದ್ರೆ ಒಂಥರ ಬರುತ್ತೆ. ಈಗ ಈ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 1 ಟೇಬಲ್ ಸ್ಪೂನಷ್ಟು ನಾನು ವಿನಿಗರ್ ಹಾಕ್ಕೋತಿದ್ದೀನಿ. ವೈಟ್ ವಿನಿಗರ್ ಹಾಕ್ಕೊಂಡು ಒಂದು ಚಿಕ್ಕ ಬಾಟ್ಲಿಗೆ ಸ್ವಲ್ಪ ಕಸರೆ ಹೊಡಿಲಿ ಅಂದ್ಬಿಟ್ಟು ಒಂದೇ 1 ಸ್ಪೂನಷ್ಟು, 1.5 ಸ್ಪೂನಷ್ಟು ನಾನು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಅದು ಏನಾಗುತ್ತೆ ಅಂದರೆ, ನಿಮಗೆ ಕಸರೆ ಬರಲ್ಲ, ಅಂದರೆ ವಿಷ ಅಂತಾರಲ್ಲ ಆ ಥರ ಬರಲ್ಲ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಗಾಜಿನ ಬಾಟ್ಲಿಗೆ ಹಾಕಿಡ್ತೀನಿ. ಆಮೇಲೆ ದಿವಸ ಒಂಚೂರು ಮೇಲೆ ಕೆಳಗೆ ಮಾಡಬೇಕು. ಒಂದು ಸ್ವಲ್ಪ ಬಾಟ್ಲನ್ನು ಅಲ್ಲಾಡಿಸೋದು ಅಥವಾ ಚಮಚ ತೊಗೊಂಡು ಕೈ ಆಡೋದು ಏನಾದರೂ ಮಾಡಬೇಕು. ಮಾಡಿದಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಒಂದು ಚಿಕ್ಕ ಗಾಜಿನ ಬಾಟ್ಲು ತೊಗೊಂಡು ಹಾಕ್ತಾಯಿದ್ದೀನಿ.
ನನ್ನ ಪಿಕಲ್ ನೇಷನ್ಗೆ ಹೊಸ ಪಿಕಲ್ ಸೇರ್ಪಡೆ, ಕವಳಿಕಾಯಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ. ಯಾಕೆ ಚೆನ್ನಾಗಿರುತ್ತೆ ಅಂತ ಮುಂಚೆ ಹೇಳ್ತಾ ಇದ್ದೀನಿ ಅಂದ್ಕೊಂಡ್ರೆ, ನಾನು ಆಲ್ರೆಡಿ ಟೇಸ್ಟ್ ಮಾಡಿ ನೋಡಿ ನಿಮಗೆ ಹೇಳ್ತಾ ಇರೋದು. ಟೇಸ್ಟ್ ಚೆನ್ನಾಗಿ ಬಂದಿಲ್ಲ ಅಂದರೆ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಎಷ್ಟೊಂದು ವೀಡಿಯೋಗಳು ಹಾಗೆ ಮಾಡಿದ್ದೀನಿ. ಚೆನ್ನಾಗಿ ಆಗದೇ ಇರೋದನ್ನು ನಾನು ಅಪ್ಲೋಡ್ ಮಾಡಿಲ್ಲ, ಚೆನ್ನಾಗಾಗಿರೋದು ಮಾತ್ರ ಅಪ್ಲೋಡ್ ಮಾಡಿದ್ದೀನಿ. ನೀವು ಒಂದು ಸಲ ನಿಮಗೆ ಸಿಕ್ಕಿದ್ರೆ ಮಾಡಿ ನೋಡ್ಬೋದು. ನನಗಿಲ್ಲೇ ಬೆಂಗಳೂರಲ್ಲೇ ಸಿಕ್ತು. ಮೋಸ್ಟ್ಲಿ ಮಲ್ಲೇಶ್ವರಂ ಮಾರ್ಕೆಟು ಅಥವಾ ಸಿಟಿ ಮಾರ್ಕೆಟಲ್ಲಿ ಸಿಗ್ಬೋದು. ಯಾರಿಗಾದರೂ ಇಷ್ಟ ಇದ್ದರೆ ಮಾಡ್ಕೊಳ್ಳಿ. ಇದು ನಮ್ಮದು ಹಳೆ ರೆಸಿಪಿ ಅಂತಲೇ ಹೇಳ್ಬೋದು. ಮೊದಲೆಲ್ಲ ಮಾಡ್ತಾಯಿದ್ರು, ಈಗ ಯಾರು ಮಾಡಲ್ಲ. ನಿಮಗೆ ಅಂಗಡಿನಲ್ಲಿ ವೆರೈಟಿ ಹುಡ್ಕೋವಾಗ ಸಿಕ್ಕುತ್ತೆ. ಈ ಥರ ಬಾಟ್ಲಿಗೆ ನೋಡಿ, ಈ ಥರ ಚೆನ್ನಾಗಿ ಆಮೇಲೆ 2 ದಿವಸ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಂಗೆ ಅದು ನೀರು ಬಿಟ್ಕೊಳ್ಳುತ್ತಲ್ಲ, ಕವಳಿಕಾಯಲ್ಲಿ ನೀರಿರುತ್ತೆ, ಮತ್ತು ಉಪ್ಪು ಸಕ್ಕರೆ ಹಾಕಿರೋದಕ್ಕೆ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. 1-2 ದಿವಸ ನಾನು ಹೀಗೆ ಮೇಲೆ ಕೆಳಗೆ ಮಾಡಿ ಇಟ್ಟಿದ್ದೆ. ಈಗ ಉಪ್ಪಿನಕಾಯಿ ರೆಡಿ ಆದಮೇಲೆ ಹೇಗೆ ಬರುತ್ತೆ, ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಇದು ನೋಡಿ ಕವಳಿಕಾಯಿ ಹಣ್ಣು, ಇದನ್ನು ಕೂಡ ಇಟ್ಕೊಂಡಿದ್ದೀನಿ. ಇದು ಕೂಡ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನಿಮಗೆ ತೋರಿಸೋಕೆ ಅಂತ ಇಟ್ಕೊಂಡಿದ್ದೆ ಸೈಡಿಗೆ. ಸಖತ್ತಾಗಿ ಟೇಸ್ಟಾಗಿರುತ್ತೆ, ಸಿಹಿಯಾಗಿರುತ್ತೆ. ಆ ಹುಳಿ ಇರೋವಂಥದ್ದು ಹಣ್ಣಾದಮೇಲೆ ಸಿಹಿ ಆಗಿಬಿಡುತ್ತೆ, ಸಖತ್ತಾಗಿ ಟೇಸ್ಟ್ ಇರುತ್ತೆ. ನೀವು ಒಂದು ಸಲ ಸಿಕ್ಕಿದ್ರೆ ಹಣ್ಣನ್ನು ಕೂಡ ತಿಂದು ನೋಡಿ ಅಂತ ಹೇಳ್ತಾ, ಉಪ್ಪಿನಕಾಯಿ ರೆಡಿ ಆದಮೇಲೆ ನಿಮಗೆ ಯಾವ ಥರ ಕಾಣುತ್ತೆ ಮತ್ತು ಯಾವ ಥರ ನಿಮಗೆ ವಾಸನೆನೂ ನೋಡ್ಸೋಕ್ಕಾಗಲ್ಲ, ಟೇಸ್ಟು ಮಾಡ್ಸೋಕ್ಕಾಗಲ್ಲ. ಸಾರಿ, ಹತ್ತಿರ ಇದ್ದರೆ ಯಾರಾದರೂ ಟೇಸ್ಟ್ ಮಾಡಿಸ್ಬೋದು. ಎಲ್ಲ ದೂರದಲ್ಲಿರೋದ್ರಿಂದ ಯಾರಿಗೂ ಟೇಸ್ಟ್ ಮಾಡ್ಸೋಕ್ಕಾಗಲ್ಲ. ವಿಡಿಯೋದಲ್ಲಿ ಏನಾದರೂ ಆ ಆಪ್ಷನ್ನು ಇದ್ದಿದ್ರೆ ಮಾಡಿಬಿಡ್ಬೋದಾಗಿತ್ತಲ್ವ. ಟೇಸ್ಟ್ ಮಾಡಿಸೋದಾಗಲಿ, ಸ್ಮೆಲ್ ತೋರಿಸೋದಾಗಲಿ, ಪಾರಿಜಾತ ಹೂವಿನ ಸ್ಮೆಲ್ ತೋರಿಸೋದು ಮಾಡ್ಬೋದಾಗಿತ್ತು. ನೋಡಿ ಇವಾಗ ಈ ಥರ ರೆಡಿಯಾಗಿದೆ. ನೋಡಿ ಏನು ಟೇಸ್ಟಿಯಾಗಿದೆ ಗೊತ್ತಾ. ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಒಂದು ಸಲ ನೀವು ಮಾಡ್ಕೊಂಡು ನೋಡಿ, ಸಖತ್ತಾಗಿ ಟೇಸ್ಟಾಗಿರುತ್ತೆ ಅಂತ ಹೇಳ್ತಾ, ಯಾರು ಇಲ್ಲಿವರೆಗೂ ನನ್ನ ವೀಡಿಯೋನ ನೋಡಿ, ನನ್ನ ಚಾನಲ್ ನೋಡಿ ಸಪೋರ್ಟ್ ಮಾಡಿದ್ದೀರಾ. ಈಗ ಒಂದು ಸ್ವಲ್ಪ ನಾನು ಅಡುಗೆ ವೀಡಿಯೋಗಳು ಹಾಕೋದು ಕಡಿಮೆ ಆಗಿದೆ, ಆದರೂ ಸಪೋರ್ಟ್ ಮಾಡಿದ್ದೀರಾ. ಸಪೋರ್ಟ್ ಮಾಡಿರೋರಿಗೆಲ್ಲ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಿದ್ರೇ ಯೂಟ್ಯೂಬ್ ಕೂಡ ವರ್ಕ್ ಮಾಡೋದು, ನಮ್ಮ ವೀಡಿಯೋನ ಬೇರೆಯವ್ರಿಗೆಲ್ಲ ಕಳಿಸುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಹೀಗೆ ಮತ್ತೊಂದು ವೀಡಿಯೋ ತರ್ತೀನಿ. ಥ್ಯಾಂಕ್ ಯು, ಬಾಯ್.